ಹಾಯ್ ಹಲೋ ನಮಸ್ತೆ. ನಮ್ಮೆಲ್ಲ ನಾವಿಕ ಮಹಾಶಯರಿಗೆ ನಿಮ್ಮ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಕೇಳಿದಂಗೆ ಆಗ್ತುಂಟು. ನೋಡೋಣ. ಬಂಗ್ಲೆ ಕ್ರಾಸ್ ಟೀಮ್ ಜೊತೆ ತುಂಬ ಖುಷಿ ಆಗಿದೆ. ಸಾಧಾರಣ ಎಲ್ಲ ಮುಗಿತಾ ಬಂತು. ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಇದೆ. ಬೇಡ ಅಂತ ಹೇಳಿದ್ದು ಅವ್ರ ಹತ್ರ, ಮ್ಯೂಸಿಕ್ ಬೇಡ ಇದಕ್ಕೆ, ಇದೇ ಚೆನ್ನಾಗಿದೆ ಸಾಕು ಅಂತ. ಏನು ಕೊನೆಗಳಿಗೆಯಲ್ಲಿ ಪ್ಲ್ಯಾನ್ ಮಾಡಿದ್ದು ಮಾಡೋಣ ಅಂತ ಹೇಳಿದಾಗ, ಹಾಗಾದ್ರೆ ಯಾರ ಹತ್ರ ಮ್ಯೂಸಿಕ್ ಕಂಪೋಸ್ ಮಾಡಿಸೋಣ ಅಂತ ಕೇಳಿದಾಗ ನಾನು ಹೇಳಿದೆ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವಿನಾಶ್ ಅಂತೇಳಿ, ಅವ್ರದ್ದು ಮಾತಾಡ್ತೀನಿ, ಬ್ಯುಸಿ ಇರ್ತಾರೆ, ಮಾತಾಡ್ತೀನಿ ಅಂತ ಹೇಳಿದೆ. ಮಲೆನಾಡಿನ ಒಂದು ಅದ್ಭುತವಾದಂಥ ಗಾಯನ ಪ್ರತಿಭೆ. ಇವ್ರದ್ದು ಗಾಯನ ಲೈವ್ ಪೇಜಲ್ಲಿ ಯಾರ್ಯಾರು ನೋಡಿದ್ದಾರೆ ಗೊತ್ತು, ಅವ್ರು ಹೇಗೆ ಆಡ್ತಾರೆ. ತುಂಬ ಕಾಂಪಿಟೇಷನ್ಗೆ ಹೋಗಿದ್ದಾರೆ, ಗೊತ್ತು ಹೇಗೆ ಅಂತೇಳಿ. ಒಳ್ಳೇದಾಗಲಿ. ಮತ್ತೆ ನೋಡಿ, ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ವಿಡಿಯೋ ಎಲ್ಲ ಸ್ಟೋರೇಜ್ ಆದಮೇಲೆ ನೆಕ್ಸ್ಟ್ ಒಂದಿನ ಕೊನೆಗೊಳಿಯುವಂಥದ್ದು ನೆನಪುಗಳು ಮಾತ್ರ. ಹಾಯ್ ಹಲೋ ನಮಸ್ತೆ. ನಮ್ಮೆಲ್ಲ ನಾವಿಕ ಮಹಾಶಯರಿಗೆ ನಿಮ್ಮ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ವಿಡಿಯೋದಂದರೆ ನನಗೂ ಕೂಡ ಒಂಥರ ರಹಸ್ಯ ಕಾರ್ಯಾಚರಣೆ. ಇಲ್ಲೇ ಸೌಂಡ್ ಎಲ್ಲ ಬರ್ತುಂಟು. ಎಂಥ ಕಥೆ ಅಂತ ಗೊತ್ತೇ, ನಮ್ಮ ಊರಲ್ಲಿ ಇದು ನನ್ನ ಊರಲ್ಲಿ ಅಂದರೆ ಅಕ್ಕಪಕ್ಕದಲ್ಲಿ ಈ ರೀತಿ ಸೌಂಡನ್ನು ಕೇಳಲಿಲ್ಲ. ಕಿರ್ಚೋದು, ಆ ರೀತಿ ಎಲ್ಲ ಬಡಿಯೋದು ಅಂಥದ್ದೆಲ್ಲ ಆಗ್ತುಂಟು. ಎಂಥ ಕಥೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಾಗಿಲು ಬಡಿತಾರೆ, ನೋಡು ಮುಂದೆ ಮನೇಲಿ ಸೌಂಡ್ ಆಗ್ತಿದೆ. ಬನ್ನಿ ಹೋಗುವ. ಪಾತಾಳ ಕೇಳಿದಂಗೆ ಆಗ್ತುಂಟು. ನೋಡೋಣ. ಓ, ಸೌಂಡ್ ನನ್ನ ಪ್ರಕಾರ ಜನರೇಟರ್ ಸೌಂಡ್ ಅಂತ ನಾನು ಹೇಳೋದಕ್ಕೆ ತಲೆ ಕೆಟ್ಟನ, ಆದರೂ ಬೇರೆ ಸೌಂಡ್ ಕೇಳ್ತಿದ್ದೆ. ನೋಡೋಣ. ನೋಡಿ, ಇಲ್ಲೇ ಸೌಂಡ್ ಆಗ್ತಿದೆ, ಏನೋ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ, ಮತ್ತೆ ಮಾತಾಡಿಸ್ತೇನೆ. ಈಗ ನೋಡಿ, ಸೌಂಡ್ ಕೇಳಿ ಎಲ್ಲ ಬಂದೆ ನಾನು. ನೋಡಿದರೆ ಇಲ್ಲಿ ರೂಮಲ್ಲಿ ಕುತ್ಕೊಂಡು ಎಲ್ಲ ತುಂಬ ಇನ್ಸ್ಟ್ರೂಮೆಂಟೆಲ್ಲ ಇಟ್ಕೊಂಡಿದ್ದಾರೆ. ಈಗ ಅವ್ರನ್ನ ಮಾತಾಡ್ಸೋಣ. ಟೀಮ್ ಯಾವ ಟೀಮ್ ಅಂದರೆ ಬಂಗ್ಲೆ ಕ್ರಾಸ್ ಟೀಮು. ಈಗ ಈ ಮೂವಿಯ ಡೈರೆಕ್ಟರ್ ಕೂಡ ಇದ್ದಾರೆ. ಮತ್ತು ಡೈರೆಕ್ಟರ್ ಮಾತಾಡಿಸಿ ಹಾಗೆ ಸ್ವಲ್ಪ ಎಲ್ಲ ಪರಿಚಯ ಎಲ್ಲ ಮಾಡ್ಕೊಳ್ಳೋಣ. ಸರ್, ಈಗ ಎಂತ ಮಾಡ್ತಿದ್ದೆ? ತುಂಬ ಸೌಂಡ್ ಬರ್ತಿತ್ತು ಅಂತೇಳಿ ಎಂತ ಮಾಡ್ತಿದ್ದೆ? ಬಂಗ್ಲೆ ಕ್ರಾಸ್ ಟೀಮ್ ಅವರು ಇದು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ವಿ. ಯಾಕಂದರೆ ಮೊನ್ನೆ ತಾನೇ ಬಂಗ್ಲೆ ಕ್ರಾಸ್ ಟೀಸರ್ ಎಲ್ಲ ಬಿಟ್ಟಿದ್ದೀವಲ್ಲ, ಜನ ತುಂಬ ಕೇಳ್ತಿದ್ದಾರೆ, ಯಾವಾಗ ನಿಮ್ಮ ಮೂವಿ ರಿಲೀಸ್ ಆಗ್ತದೆ. ತುಂಬ ಕುತೂಹಲ ಅವರು ಏನು ಬಂಗ್ಲೆ ಕ್ರಾಸ್ ಏನಂತ, ಅದು ಸ್ಟೋರಿ ಹೇಗಿರ್ಬೋದು ಅಂತ. ಸೊ ಅದಕ್ಕೋಸ್ಕರ ಮುಂದಿನ ತಿಂಗಳು ನಾವು ಬಂಗ್ಲೆ ಕ್ರಾಸ್ ಶಾರ್ಟ್ ಮೂವಿನ ನಾವು ರಿಲೀಸ್ ಮಾಡೋಕ್ಕೆ ತಯಾರಿ ಮಾಡ್ತಿದ್ವಿ. ನಾವು ಈಗಾಗಲೇ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ವಿ. ನಮ್ಮ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಆದ ಅವಿನಾಶ್ ಶಾಂತಿ ಅವರು ಇದ್ದಾರೆ. ಮತ್ತು ನಮ್ಮ ಬಂಗ್ಲೆ ಕ್ರಾಸಿಗೆ ಲಿರಿಕ್ಸ್ ಬರೆದಂಥ ರಮೇಶ್ ಮಲ್ನಾಡು ಇದ್ದಾರೆ. ಜೊತೆಗೆ ಆ್ಯಕ್ಟ್ ಮಾಡಿದ ನಮ್ಮ ಆರ್ಟಿಸ್ಟ್ ರವೇಣ ಕೂಡ ಇದ್ದಾರೆ. ಸೊ ಒಟ್ಟುಗೂಡಿ ನಾವು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ವಿ. ಅಂದರೆ ಮೊನ್ನೆ ಟೀಸರ್ ಬಿಟ್ಟಿದ್ದೀರಾ? ಹೌದೌದು. ಮತ್ತು ಇವ್ರದ್ದು ಚಾನಲ್ ಇದೆ. ಚಾನಲ್ ಹೆಸರು ಕೂಡ ನಮ್ಮ ಮೋಹಿತ್ ಮಾರಪ್ಪನ್ ಚಾನಲ್ ಇದೆ. ಅದರಲ್ಲಿ ಬಂಗ್ಲೆ ಕ್ರಾಸ್ ಶಾರ್ಟ್ ಫಿಲ್ಮ್ದು ಮೊನ್ನೆ ಟ್ರೈಲರ್ ಬಿಟ್ಟಿದ್ವಿ. ನೀವೆಲ್ಲ ನೋಡಿ ನಮಗೆ ಸಪೋರ್ಟಿವ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ತಿಳಿಸಿ. ಆದಷ್ಟು ಶೇರ್ ಮಾಡಿ. ಮತ್ತು ಇವರೊಂದು ಸ್ವಲ್ಪ ಪರಿಚಯ. ಸರ್, ನಿಮ್ಮ ಹೆಸರು? ಅವಿನಾಶ್ ಸಾಲುಗುಂಬ್ರಿ ಅಂತ, ಆಂದಿಯಾ? ಒಂದು ನಿಮಿಷ. ಓಕೆ, ಅವಿನಾಶ್ ಸಾಲುಗುಂಬ್ರಿ ಅಂತ. ಈಗ ಟೀಮ್ ಜೊತೆ ಸೇರ್ಕೊಂಡು ಹೌದು, ಬಂಗ್ಲೆ ಕ್ರಾಸ್ ಟೀಮ್ ಜೊತೆ ತುಂಬ ಖುಷಿ ಆಗಿದೆ. ಸಾಧಾರಣ ಎಲ್ಲ ಮುಗಿತಾ ಬಂತು. ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಇದೆ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಬೇಕು. ಮ್ಯೂಸಿಕ್ ಮಾಡ್ಬೇಕಾದ್ರೆ ಹುಡುಕಾಡ್ತಿದ್ವಿ ಯಾರ ಹತ್ರ ಮಾಡ್ತಾನೆ ಹೇಳ್ದ. ನಮ್ಮ ಅಪ್ಪಟ ಮಲೆನಾಡು ಪ್ರತಿಭೆ ಯಾರ್ದ ಮುಡಿಗರಾದಂಥ ಅವಿನಾಶ್ ಅವರು ಸುಮಾರು ಮ್ಯೂಸಿಕಲ್ಲಿ ಕಂಪೋಸ್ ಮಾಡಿದ್ದಾರೆ. ಮತ್ತು ಸುಮಾರು ಹಾಡುಗಳನ್ನು ಕೂಡ ಬರೆದಿದ್ದಾರೆ, ಓನಾಗಿ ಕಂಪೋಸ್ ಮಾಡಿದ್ದಾರೆ. ಸೊ ಬಗ್ಗೆ ಡೀಟೇಲ್ ಆಗಿ ಒಮ್ಮೆ ನಿಮ್ಮ ಸ್ಟುಡಿಯೋಗೆ ಭೇಟಿ ಕೊಡಿ. ಖಂಡಿತ ಸರ್. ಅವರನ್ನೀಗ ನೀವು ಸ್ಟುಡಿಯೋದಿಂದ ಕರ್ಕೊಂಡು ಬಂದಿದ್ದೀವಿ. ಹೌದು, ಖಂಡಿತ. ಅವರು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರೆ, ಇಲ್ಲ ಈ ಟೈಮಲ್ಲಿ ಮಾಡೇ ಕೊಡ್ಬೇಕಂತ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿವಿ ನಾವು. ಹೌದು. ಈಗ ಮತ್ತೆ ಅವರನ್ನು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ನಮ್ಮ ಬಂಗ್ಲೆ ಕ್ರಾಸ್ ಇದಕ್ಕೆ ಒಂದು
ಒಂದು ಸಾಂಗ್ ಬೇಕಿತ್ತು, ಖಾಲಿ ಅದು ಕತೆ ಸ್ಟೋರಿ ಹೇಳ್ಬೇಕಂದ್ರೆ ಅದು ಏನು ಥೀಮ್ ಹೇಳ್ತಾರೆ ಅದ್ರ ಬಗ್ಗೆ ಒಂದು ಅದಕ್ಕೆ ಹುಡುಕ್ಬೇಕಾದ್ರೆ ನಾನು ರಮೇಶ್ ಅಣ್ಣ ಅವ್ರು ಮೊದಲೇ ಸಾಹಿತ್ಯ ಅಭಿಮಾನಿಗಳು ತುಂಬ ಎಲ್ಲ ಸಾಹಿತ್ಯ ಎಲ್ಲ ಬರೀತಿದ್ರು. ಅವಾಗ ನನಗೆ ಅವ್ರು ನೆನಪಾಯಿತು. ಸೊ ಒಂದು ಅತ್ಯುತ್ತಮವಾದ ಒಂದು ಸಾಹಿತ್ಯ ಬರೆದು ಕೊಟ್ಟಿದೆ ಬಾಂಗ್ಲಾ ಕ್ರಾಸ್ ಈ ಶಾರ್ಟ್ ಫಿಲ್ಮಿಗೆ. ಸರ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೋಹಿತ್ ಮೋನಪ್ಪ ಅವರಿಗೆ, ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಬಟ್ ಇದು ಮಾಡಬೇಕು, ಬಾಂಗ್ಲಾ ಕ್ರಾಸ್ ಟೀಮ್ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಕೊಡ್ತಾ ಇದೆ ನಮಗೆ. ಲಿರಿಕನ್ನು ಬರಿಬೇಕಾದ್ರೆ ಮೋಹಿತ್ ಮೋನಪ್ಪ ಅವ್ರು ಹೇಳಿದ್ರು, ಈ ಥರ ಮಾಡ್ತಿದ್ವಿ ಬಾಂಗ್ಲಾ ಕ್ರಾಸ್ ಅಂತ ಹೇಳಿ ಶಾರ್ಟ್ ಮೂವಿ ಮಾಡ್ತಿದ್ವಿ, ಲಿರಿಕ್ ಬರ್ಕೊಡಿ ಅಂದಾಗ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಏನೋ ಆಗಿಂದ ಬರೆದು ಏನೋ ಅಲ್ಲಿಂದ ಆಯಿತು. ಬಟ್ ನಾನು ಇದಕ್ಕೆ ಬೇಡ ಅಂತ ಹೇಳಿದ್ದೆ ಅವ್ರ ಹತ್ರ, ಮ್ಯೂಸಿಕ್ ಬೇಡ ಇದಕ್ಕೆ, ಇದೇ ಚೆನ್ನಾಗಿದೆ ಸಾಕು ಅಂತ. ಏನು ಕೊನೆಗಳಿಗೆಯಲ್ಲಿ ಪ್ಲ್ಯಾನ್ ಮಾಡಿದ್ದು ಮಾಡೋಣ ಅಂತ ಹೇಳಿದಾಗ ಯಾರ ಹತ್ರ ಮ್ಯೂಸಿಕ್ ಕಂಪೋಸ್ ಮಾಡಿಸೋಣ ಅಂತ ಕೇಳಿದಾಗ ನಾನು ಹೇಳಿದೆ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವಿನಾಶ್ ಅಂತೇಳಿ, ಅವ್ರದ್ದು ಮಾತಾಡ್ತೀನಿ, ಬ್ಯುಸಿ ಇರ್ತಾರೆ ಮಾತಾಡ್ತೀನಿ ಅಂತ ನಾನು ಹೇಳಿದೆ. ಆಮೇಲೆ ಅವರಂದು ಸರಿ ಮಾಡೋಣ ಅಂದಾಗ ಅವಿನಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಸರ್ ಮಾಡೋಣ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಫ್ರೀ ಮಾಡ್ಕೊಂಡು ಮಾಡೋಣ ಅಂದಾಗ ಇಲ್ಲಿ ತನಕ ಬಂದು ಕೂತಿದೆ. ಮಲೆನಾಡಿನ ಒಂದು ಅದ್ಭುತವಾದಂಥ ಗಾಯನ ಪ್ರತಿಭೆ. ಇವ್ರದ್ದು ಗಾಯನ ಲೈವ್ ಪೇಜಲ್ಲಿ ಯಾರ್ಯಾರು ನೋಡಿದ್ದಾರೆ ಗೊತ್ತು, ಅವ್ರು ಹೇಗೆ ಆಡ್ತಾರೆ, ತುಂಬ ಕಾಂಪಿಟೇಷನ್ಗೆ ಹೋಗಿದ್ದಾರೆ, ಗೊತ್ತು ಹೇಗೆ ಅಂತೇಳಿ. ಮ್ಯೂಸಿಕ್ ಕಂಪೋಸ್ ಮಾಡೋದನ್ನು ಇವಾಗ ಲೈವ್ ಸ್ವಲ್ಪ ನೋಡ್ತಿದ್ದಾರೆ ಅಂದ್ಕೊಡ್ತೀನಿ ನಿಮ್ಮ ಒಂದು ಚಾನಲ್ ಮುಖಾಂತರ. ತುಂಬ ಖುಷಿ ಆಗ್ತಿದೆ. ಇದ್ರ ಮತ್ತಷ್ಟು ಡೀಟೇಲ್ಸನ್ನು ನಾವು ಇನ್ನೊಂದು ಇವ್ರನ್ನೂ ಕೂಡ ಇವತ್ತು ರಜೆ ಮಾಡಿ ಕರ್ಕೊಂಬಂದಿದ್ದು. ನೀವು ಇವತ್ತು ರಜೆ ಮಾಡಲೇಬೇಕು, ನನಗೆ ಇದು ಕಂಪೋಸ್ ಆಗಲೇಬೇಕಂತ ಸಾಹಿತ್ಯ ಅವ್ರು ಬರೆದವ್ರು ಸಹ ಅವ್ರನ್ನ ಕರ್ಕೊಂಬಂದಿದ್ದು. ಒಟ್ಟು ಗುಡ್ಡೆ ಹಾಕೊಂಡು ನೆಕ್ಸ್ಟ್ ಒಂದು ಔಟ್ಪುಟ್ ಕೊಡಕ್ಕೆ ರೆಡಿ ಆಗಿದ್ದೀರಾ. ಅದಕ್ಕಿಂತ ಇದು ತುಂಬ ಚೆನ್ನಾಗಿ, ಇವಾಗ ಲಿರಿಕ್ಗಿಂತ ಈಗ ಅವ್ರದ್ದು ಮ್ಯೂಸಿಕ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ನೋಡಬೇಕಾದ್ರೆ. ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಟ್ಯೂನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ವರ್ಕ್, ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಿದ್ದಾರೆ. ತುಂಬ ಕಷ್ಟ ಇದೆ, ಯಾಕಂದರೆ ಕಷ್ಟ ಇದೆ ಮಾಡೋದು, ಈಸಿ ಏನಲ್ಲ, ಇಷ್ಟಪಟ್ಟು ಮಾಡ್ತಿದ್ದಾರೆ. ಅದು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಂದರ್ಭದಲ್ಲಿ. ಓಕೆ, ಇವರು ನಮ್ಮ ರವೇಣ್ ಅಂತ, ಅವರು ಒಳ್ಳೆ ಆರ್ಟಿಸ್ಟ್ಗಳು ನಮ್ಮ ಇದ್ರದ್ದು ಬಾಂಗ್ಲಾ ಕ್ರಾಸ್ದಲ್ಲಿ ಒಳ್ಳೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಒಂದು ನಿಮಗೆ ಈ ತಂಡದ ಜೊತೆ ಸೇರಿ ನಿಮಗೆ ಹೇಗೆ ಅನಿಸ್ತಿದೆ ಮನೆಯಲ್ಲಿ? ಇಲ್ಲ, ನಮ್ಮ ಸ್ಥಳೀಯ ಗ್ರಾಮೀಣ ಪ್ರತಿಭೆ ಅಂದರೆ ಯಾವ ಥರ ಇರ್ಬೋದು ಅಂತೇಳಿ ಇದರ ಮುಖಾಂತರ ನನಗೆ ಖುಷಿ ಆಗ್ತದೆ. ಮತ್ತು ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬಾರಿ ಅವರಿಗೆ ಸಪೋರ್ಟ್ ಆಗಿ ತುಂಬ ಖುಷಿ ಆಗ್ತಿದೆ. ಓಕೆ, ನೋಡಿ ಇವರನ್ನ ಜಾಸ್ತಿ ಇನ್ನು ಮಾತಾಡ್ಸಕ್ಕಿತ್ತು, ಆದ್ರೆ ಈಗ ತುಂಬಾ ಬಿಸಿ ಇದ್ದಾರೆ. ಅಲ್ಲಿ ತನಕ ಬಂದು ನಮ್ಮ ಸೌಂಡ್ ಅನ್ನು ಏನಂತ ಕಂಡ್ಕೊಂಡು ನೀವು ಬಂದಿಲ್ಲ, ನಿಮಗೆ ಧನ್ಯವಾದಗಳು. ಜೀರೋ ಮೆಮರೀಸ್ಗೆ ಒಳ್ಳೆ ನೆನಪುಗಳು, ಶೂನ್ಯ ನೆನಪುಗಳು, ಪರಿಪೂರ್ಣ ಶೂನ್ಯ ನೆನಪುಗಳು. ಆದರೆ ಇನ್ನೊಂದು ಏನಂದರೆ ಇವರ ತಂಡದ ಜೊತೆಗೆ ಇವರ ಇನ್ನು ಇದು ಏನು ಬಾಂಗ್ಲಾ ಕ್ರಾಸ್ ಹುಟ್ಟು ಮತ್ತು ರಿಲೀಸ್ ಡೇಟ್ ತನಕ ಏನೆಲ್ಲ ಆಯಿತು ಅದನ್ನು ಅವರ ಮೂವಿ ರಿಲೀಸ್ ಟೈಮಲ್ಲಿ ಅವ್ರ ಜೊತೆ ಒಂದು ಮಾತಾಡೋಣ. ಅವರೆಲ್ಲ ತಂಡದ ಜೊತೆ ಮಾತಾಡ್ತೀನಿ ಖಂಡಿತ. ಬ್ಯುಸಿ ಇದ್ರು ನನಗೆ ಮಾತ್ರ ಫ್ರೀ ಮಾಡ್ಕೊಂಡು ಟೈಮ್ ಕೊಟ್ಟು ಕೊಡಬೇಕು. ನೀವು ಕೂಡ ಅಷ್ಟೇ. ಮತ್ತೆ ಇನ್ನೊಂದು ಹೇಳ್ತೀನಿ, ಈಗ ಸರ್ ಅಂತ ಹೇಳ್ತಿದ್ದೀನಿ, ಇವ್ರ ಹತ್ರ ಹೊಸ ಪರಿಚಯ, ಇವರೆಲ್ಲ ಅಣ್ಣಂದಿರೇ ನಮ್ಮದು, ಇದು ಮಾತ್ರ ಹೇಳ್ತೀನಿ. ಈಗ ಮಾತುಕತೆಗೆ ಮಾತ್ರ ಸರ್. ಓಕೆ, ಮ್ಯೂಸಿಕ್ ಮಾಡ್ತೇನೆ ನಾನು, ನೀವು ಮತ್ತೆ ಡಿಸ್ಟರ್ಬ್ ಮಾಡೋದಿಲ್ಲ, ಆರಾಮಾಗಿ ಮ್ಯೂಸಿಕ್ ಮಾಡಿ. ಥ್ಯಾಂಕ್ ಯು. ನೋಡಿ, ನಾನು ಸ್ವಲ್ಪ ಏನಾದಿದ್ರೆ ನಂದೇನಾದರೂ ಮ್ಯೂಸಿಕ್. ಇವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವರು ನಮ್ದು ಮೈನ್ ಅದೊಂದು ಮರ್ತೋಯ್ತು. ಈಗ ನಮ್ಮ ಬಾಂಗ್ಲಾ ಕ್ರಾಸಲ್ಲಿ ಒಂದು ವಿಚಿತ್ರ ಒಂದು ರೋಲ್ ಬೇಕಿತ್ತು, ಹುಡ್ಕಾಡ್ತಿದ್ದು ಯಾರಿಗೆ ಬೇಕಂತ. ಆಗ ನನ್ನ ನೆನಪಾಗಿದ್ದು ನನ್ನ ತಮ್ಮ ಸಂತೋಷ್ ವನಯ್ ಅಂತ, ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಒಂದು ವಿಲನ್ ಒಂದು ರೂಪ ಆಗಿರೋದು, ಒಂದು ಕಥೆಯ ಪೂರಕವಾಗಿ ಏನೆಲ್ಲ ಬೇಕು ಅದು ಆ ಒಂದು ಪಾತ್ರವನ್ನು ತುಂಬಿದ್ದಾರೆ ಅಂತ ನನ್ನ ತಮ್ಮ ಸಂತೋಷ್ ವನಯ್ ಒಳ್ಳೆ ಆ್ಯಕ್ಟ್ ಮಾಡಿದೆ. ನೀವು ಕೂಡ ಇವರ ಒಂದು ಪಾತ್ರ ನೋಡಿ ಅಭಿನಯ ನೋಡ್ಕೊಳ್ಳಿ ಮುಂದೆ ಕೂಡ. ನೋಡುವ, ನಾನು ಆ್ಯಕ್ಟ್ ಅಂದರೆ ನಾನು ಫಸ್ಟ್ ಟೈಮ್ ಕ್ಯಾಮರಾ ಫೇಸ್ ಮಾಡಿದ್ದು ಇವರ ದಿಸೆಯಿಂದನೇ. ಇವ್ರಿಗೊಂದು ಧನ್ಯವಾದ ನನ್ನ ಕಡೆಯಿಂದ. ಆದರೆ ಕ್ಯಾಮರಾ ಮುಂದೆ ಬಂದಾದ್ಮೇಲೆ ಇನ್ನು ನೆಕ್ಸ್ಟ್ ನೀವು ನೋಡ್ತಿದ್ದೀರಾ, ಜಾಸ್ತಿ ಎಲ್ಲ ಬೈಲಿಕ್ಕೆಲ್ಲ ಹೋಗ್ಬೇಡಿ, ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು. ಓಕೆ, ಒಳ್ಳೇದಾಗಲಿ. ಮತ್ತು ಇದು ಜೈ. ಮತ್ತು ನೋಡಿ, ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ವಿಡಿಯೋ ಎಲ್ಲ ಸ್ಟೋರೇಜ್ ಆದಮೇಲೆ ನೆಕ್ಸ್ಟ್ ಒಂದಿನ ಕೊನೆಗೆ ಉಳಿಯುವಂಥದ್ದು ನೆನಪುಗಳು ಮಾತ್ರ. ಸೊ ಹಾಗಾಗಿ ಹೇಗೂ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಎಂಡ್ ಮಾಡುವಾಗ ನಮ್ಮದು ಒಂದು ಮಾಮೂಲಿ ಹೇಳೋದೊಂದು ಇದ್ದೇ ಇರುತ್ತೆ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್. ಓಕೆ, ಥ್ಯಾಂಕ್ ಯು.